ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 9ನೇ ತರಗತಿ ಹೆರೋನ್ ಸೂತ್ರ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ಎಕ್ಸಸೈಸ್ 12.2 ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಮೊದಲನೇ ಪ್ರಶ್ನೆ. ಒಂದು ಉದ್ಯಾನವನವು ABCD ಚತುರ್ಭುಜಾಕಾರದಲ್ಲಿದೆ. ಅದರಲ್ಲಿ ಆ್ಯಂಗಲ್ ಸಿ ಎನ್ನುವಂಥದ್ದು 90 ಡಿಗ್ರಿ ಇದೆ. AB 9 ಮೀಟರ್ ಇದೆ, BC 12 ಮೀಟರ್ ಇದೆ, CD 5 ಮೀಟರ್ ಇದೆ, AD 8 ಮೀಟರ್ ಇದೆ. ಅದು ಆಕ್ರಮಿಸುವ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಇಲ್ಲಿ ABCD ಅನ್ನುವಂಥದ್ದು ಒಂದು ಚತುರ್ಭುಜ ಆಕಾರದಲ್ಲಿದೆ. ಇಲ್ಲಿ ಬಾಹುಗಳ ಅಳತೆಯನ್ನು ಕೊಟ್ಟಿದ್ದಾರೆ, ಒಂದು ಆ್ಯಂಗಲನ್ನು ಕೂಡ ಕೊಟ್ಟಿದ್ದಾರೆ. ಹೀಗಿದ್ದಾಗ ನಾವು ಈ ಒಂದು ಚತುರ್ಭುಜ ಆಕಾರವನ್ನು ಹೆರೋನ್ ಸೂತ್ರವನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡಿ ನಾವು ಕಂಡುಹಿಡಿಯೋದು ಅಂತ ನೋಡ್ತಾ ಹೋಗೋಣ. ಓಕೆ, ಇವಾಗ ABCD ಎನ್ನುವಂಥದ್ದು ಒಂದು ಚತುರ್ಭುಜ ಇದೆ. ಆ್ಯಂಗಲ್ ಸಿ 90 ಡಿಗ್ರಿ ಇದೆ, AB ಅನ್ನುವಂಥದ್ದು 9 ಮೀಟರ್ ಇದೆ, BC 12 ಮೀಟರ್ ಇದೆ, AD 8 ಮೀಟರ್ ಅಂತ ಇದೆ. ಓಕೆ, ಇವಾಗ ಆ್ಯಂಗಲ್ ಸಿ 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಇವಾಗ ನಾವು ತ್ರಿಭುಜ BCDಯನ್ನು ಕನ್ಸಿಡರ್ ಮಾಡೋಣ. ಇದು ಒಂದು ಲಂಬಕೋನ ತ್ರಿಭುಜ ಇದೆ. ಇದರ ಒಂದು ವಿಕರ್ಣದ ಉದ್ದವನ್ನು ನಾವೀಗ ಕಂಡುಹಿಡ್ಕೋಬೇಕಾಗಿದೆ. ಸೊ ಇಲ್ಲಿ ನಾವು ಪೈಥಾಗೋರಸ್ ಪ್ರಮೇಯನ ಯೂಸ್ ಮಾಡೋಣ. ಪೈಥಾಗೋರಸ್ ಪ್ರಮೇಯ ಏನು ಹೇಳುತ್ತೆ? ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಏನಾಗಿರುತ್ತೆ? ಸಮನಾಗಿರುತ್ತೆ. ಆದ್ದರಿಂದ BD² = BC² + CD². BC ಎಷ್ಟಿದೆ? 12, 12ರ ವರ್ಗ. CD ಎಷ್ಟಿದೆ? 5, 5ರ ವರ್ಗ. BD² = 169. BD = 13 ಸೆಂಟಿಮೀಟರ್. 169 ಎನ್ನುವಂಥದ್ದು 13ರ ವರ್ಗ ಆಗಿರುತ್ತೆ. ಆದ್ದರಿಂದ BD = 13 ಸೆಂಟಿಮೀಟರ್ ಸಿಗುತ್ತೆ. ಸೊ ಇವಾಗ ಲಂಬಕೋನ ತ್ರಿಭುಜದ ವಿಸ್ತೀರ್ಣವನ್ನು ನಾವು ನೋಡೋದಾದರೆ 1/2 × 12 × 5 ಅಂದಾಗ 30 ಮೀಟರ್ ಸ್ಕ್ವೇರ್ ಅಂತ ಆಗುತ್ತೆ. ಸೊ ಇವಾಗ ಇಲ್ಲಿ ಇದು ಏನಾಯಿತು? 13 ಸೆಂಟಿಮೀಟರ್ ಅಂತ ಆಯಿತು. ಇವಾಗ ABD ಎನ್ನುವಂಥ ತ್ರಿಭುಜವನ್ನು ಕನ್ಸಿಡರ್ ಮಾಡಿದಾಗ ಇದು ಒಂದು ಅಸಮಬಾಹು ತ್ರಿಭುಜ ಆಗಿದೆ. ಸೊ ಇದನ್ನು ನಾವು ಹೆರಾನ್ ಸೂತ್ರವನ್ನು ಇಲ್ಲಿ ಯೂಸ್ ಮಾಡೋಣ. ಸೊ ಇಲ್ಲಿ ಯೂಸ್ ಮಾಡಿದಾಗ ಏನಾಗುತ್ತೆಪ್ಪ ಅಂತ, ತ್ರಿಭುಜ IBD ಅರ್ಧ ಸುತ್ತಳತೆ ಎಷ್ಟಾಗುತ್ತೆ? ಇಲ್ಲಿ ವಿಸ್ತೀರ್ಣ ಎನ್ನುವಂಥದ್ದು ನಮಗೆ ಸಿಕ್ಕಿದೆ 30. ಅರ್ಧ ಸುತ್ತಳತೆ ಅಂದಾಗ ವಿಸ್ತೀರ್ಣ /2 15 ಮೀಟರ್ ಅಂತ ಆಗುತ್ತೆ. ಸೊ ನೆಕ್ಸ್ಟ್ ಅರ್ಧ ಸುತ್ತಳತೆ ಇದು 30 ಆಗುತ್ತೆ. ಯಾಕಂದರೆ ಅಂದರೆ ABD ಬಾಹುಗಳ ಉದ್ದಗಳನ್ನು ಕೂಡಬೇಕು. 9 ಮೀಟರ್, 8 ಮೀಟರ್, 13 ಮೀಟರ್ ಎಲ್ಲವನ್ನು ಕೂಡಿದಾಗ 30 ಅಂತ ಸಿಗುತ್ತೆ. ಅರ್ಧ ಸುತ್ತಳತೆ ಅಂದಾಗ 13/2 ಅಂದಾಗ 15 ಮೀಟರ್ ಎನ್ನುವಂಥದ್ದು ಅರ್ಧ ಸುತ್ತಳತೆ ಸಿಗುತ್ತೆ. ಇವಾಗ ABD ತ್ರಿಭುಜಕ್ಕೆ ನಾವು ಹೆರಾನ್ ಸೂತ್ರವನ್ನು ಯೂಸ್ ಮಾಡೋಣ. √S × S - A, S - B, S - C ಅಂತಂದಾಗ ಇಲ್ಲಿ S ಅಂದರೆ ಅರ್ಧ ಸುತ್ತಳತೆ. 15 × 15 - 13 ಅಂದಾಗ 2 ಬರುತ್ತೆ. 15 - 9 ಅಂದಾಗ 6 ಬರುತ್ತೆ. 15 - 8 ಅಂದಾಗ 7 ಬರುತ್ತೆ. ಇಲ್ಲಿ 15 ಎಲ್ಲವನ್ನು ನಾವು ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿದಾಗ 2 6 12, 12 7 ಎಷ್ಟಾಗುತ್ತೆ? ಸೊ ಈ ರೀತಿಯಾಗಿ ಕ್ಯಾಲ್ಕುಲೇಷನ್ನ ಮಾಡಿ ಎಲ್ಲವನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ ನಮಗೆ 6 × √35 ಬರುತ್ತೆ. 35 ಇದು ಕೂಡ 36 ಆಗಿದ್ರೆ ನಾವು ಏನಂತ ಬರಿತಾ ಇದ್ವಿ? 6 × 6 ಆಗ್ತಾಯಿತ್ತು. ಇದು 36 ಆಗ್ತಾಯಿತ್ತು, ಹೌದಲ್ವಾ? ಇವಾಗ ಇದು 36 ಆಗಿದ್ರೆ ಇದು 6ರ ವರ್ಗ ಆಗಿರುತ್ತಿತ್ತು. ಓಕೆ, 36 ಆಗಿದ್ರೆ 6ರ ವರ್ಗ ಆಗಿರ್ತಿತ್ತು. ಬಟ್ ಇಲ್ಲಿ 35 ಇದೆ ಅಂದರೆ ಒಂದು ನಂಬರ್ ಕಡಿಮೆ ಇದೆ, ಅಂದರೆ -1 ಇದೆ. ಸೊ ಅಂದಾಗ ಇದನ್ನು ನಾವು -1 ಅಂದಾಗ 0.05 ಕಡಿಮೆ ಮಾಡೋಣ. ಆವಾಗ 36 ಇರುವಂಥದ್ದನ್ನು 35.5 ಅಂತ ನಾವು ಬರೀಬೋದು. ನೆಕ್ಸ್ಟ್ ಇವಾಗ ನಮಗೆ ABD ವಿಸ್ತೀರ್ಣ ಸಿಕ್ತು. ಅದೇ ರೀತಿಯಾಗಿ BDCಯ ವಿಸ್ತೀರ್ಣ ಕೂಡ ಸಿಕ್ಕಿದೆ 30 ಮೀಟರ್ ಸ್ಕ್ವೇರ್ ಅಂತ. ಈಗ ಎರಡೂ ವಿಸ್ತೀರ್ಣಗಳನ್ನು ಕೂಡಿಸೋಣ. ಕೂಡಿದಾಗ ನಮಗೆ ಸಿಗುವಂಥದ್ದು
ಚತುರ್ಭುಜದ ವಿಸ್ತೀರ್ಣ. ಚತುರ್ಭುಜದ ABCD ಚತುರ್ಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ತ್ರಿಭುಜ BCDಯ ವಿಸ್ತೀರ್ಣ ಪ್ಲಸ್ ABDಯ ವಿಸ್ತೀರ್ಣ ಆಗುತ್ತೆ. 30 ಮೀಟರ್ ಸ್ಕ್ವೇರ್ ಪ್ಲಸ್ 35.5 ಮೀಟರ್ ಸ್ಕ್ವೇರ್ ಅಂದರೆ ಎಲ್ಲವನ್ನು ಕೂಡಿದಾಗ 65.5 ಮೀಟರ್ ಸ್ಕ್ವೇರ್ ಎನ್ನುವಂಥದ್ದು ABCD ಚತುರ್ಭುಜಾಕಾರದ ಉದ್ಯಾನವನದ ವಿಸ್ತೀರ್ಣ ಆಗಿತ್ತು. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಎರಡನೇ ಪ್ರಶ್ನೆ. AB ಈಕ್ವಲ್ಸ್ ಟು 3 ಸೆಂಟಿಮೀಟರ್, BC ಈಕ್ವಲ್ ಟು 4 ಸೆಂಟಿಮೀಟರ್, CD ಈಕ್ವಲ್ಸ್ ಟು 4 ಸೆಂಟಿಮೀಟರ್, DA 5 ಸೆಂಟಿಮೀಟರ್ ಆದರೆ AC ಈಕ್ವಲ್ ಟು 5 ಸೆಂಟಿಮೀಟರ್ ಇರುವ ABCD ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಓಕೆ, ಇವಾಗ ABCD ಎನ್ನುವಂಥದ್ದು ಒಂದು ಚತುರ್ಭುಜ ಆದರೆ ಮೊದಲನೇದಾಗಿ AC ಎನ್ನುವಂಥದ್ದು ಈ ಒಂದು ಚತುರ್ಭುಜವನ್ನು 2 ತ್ರಿಭುಜಗಳಾಗಿ ವಿಭಾಗಿಸುತ್ತದೆ. ಇವಾಗ ಮೊದಲನೇದಾಗಿ ABCಯ ವಿಸ್ತೀರ್ಣವನ್ನು ಕಂಡುಹಿಡ್ಕೋಣ. ಪ್ರತಿಯೊಂದು ಬಾಹುವಿನ ಉದ್ದವನ್ನು ಕೂಡ ನಮ್ಗೆ ಆಲ್ರೆಡಿ ದತ್ತದಲ್ಲಿ ಕೊಟ್ಟಿದ್ದಾರೆ. ಆದ್ದರಿಂದ ಇಲ್ಲಿ ನಾವು ಇದು ABCಗೆ ಪೈಥಾಗೋರಸ್ ಪ್ರಮೇಯವನ್ನು ಅಪ್ಲೈ ಮಾಡೋಣ. ಯಾಕಪ್ಪ ಅಂದರೆ ಇದು ಒಂದು ಯಾವ ರೀತಿಯಾದ ತ್ರಿಭುಜ ಇದೆ ಅಂತ ನಾವು ಕಂಡುಹಿಡ್ಕೋಬೇಕಾಗಿದೆ. ಇವಾಗ ABC ತ್ರಿಭುಜಕ್ಕೆ ಪೈಥಾಗೋರಸ್ ಪ್ರಮೇಯನ ಯೂಸ್ ಮಾಡಿದಾಗ AC ಸ್ಕ್ವೇರ್ ಇಕ್ವಲ್ ಟು AB ಸ್ಕ್ವೇರ್ ಪ್ಲಸ್ AC ಸ್ಕ್ವೇರ್ ಎನ್ನುವಂಥದ್ದು BC ಸ್ಕ್ವೇರ್ ಎನ್ನುವಂಥದ್ದು LHS ಬಲಭಾಗ ಮತ್ತು ಎಡಭಾಗ ಎರಡೂ ಕೂಡ ಸಮನಾಗಿದ್ದರೆ ಇದು ಒಂದು ಲಂಬಕೋನ ತ್ರಿಭುಜ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ಬೋದು. ಅದಕ್ಕಾಗಿ ನಾವು ಇಲ್ಲಿ ABC ತ್ರಿಭುಜಕ್ಕೆ ಪೈಥಾಗೋರಸ್ ಪ್ರಮೇಯವನ್ನು ಅಪ್ಲೈ ಮಾಡಿ ಬಲಭಾಗಕ್ಕೆ ಎಡಭಾಗ ಸಮನಾಗಿ ಬರೋದರಿಂದ ತ್ರಿಭುಜ ABC ಒಂದು ಲಂಬಕೋನ ತ್ರಿಭುಜವಾಗಿದೆ ಅಂತ ನಾವು ಇಲ್ಲಿ ಕಂಡುಹಿಡ್ಕೋಬಹುದು. ಹಾಗಾದರೆ ವಿಸ್ತೀರ್ಣ BCDಯ ವಿಸ್ತೀರ್ಣವನ್ನು ಕಂಡುಹಿಡ್ಕೋಬೇಕಾದ್ರೆ ಇಲ್ಲಿ ಪಾದವನ್ನು ಕೊಟ್ಟಿದ್ದಾರೆ, ಎತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಆದ್ದರಿಂದ ತ್ರಿಭುಜ BCD ವಿಸ್ತೀರ್ಣ 1/2 ಇಂಟು 3 ಇಂಟು 4 ಅಂದಾಗ ಇದು 6 ಸೆಂಟಿಮೀಟರ್ ಸ್ಕ್ವೇರ್ ಎನ್ನುವಂಥದ್ದು BCDಯ ಒಂದು ವಿಸ್ತೀರ್ಣ ಸಿಗುತ್ತೆ. ಅದೇ ರೀತಿಯಾಗಿ ACDಯ ಸುತ್ತಳತೆಯನ್ನು ಅರ್ಧ ಸುತ್ತಳತೆಯನ್ನು ಕಂಡುಹಿಡ್ಕೋಬೇಕು. ACD ಬಾಹುಗಳನ್ನು ಕನ್ಸಿಡರ್ ಮಾಡಿ ಒಂದು ಬಾಹು 5 ಇದೆ, 5 5 4 ಎಲ್ಲವನ್ನು ಕೂಡಿ 14 ಆಗುತ್ತೆ. ಅರ್ಧ ಸುತ್ತಳತೆ ಅಂದಾಗ /2 ಮಾಡಿದಾಗ 7 ಸೆಂಟಿಮೀಟರ್ ಅನ್ನುವಂಥದ್ದು ಅರ್ಧ ಸುತ್ತಳತೆ ಸಿಗುತ್ತೆ. ಇವಾಗ ತ್ರಿಭುಜ ACD ವಿಸ್ತೀರ್ಣವನ್ನು ಹೆರೋನ್ ಸೂತ್ರವನ್ನು ಇಲ್ಲಿ ಯೂಸ್ ಮಾಡೋಣ. ಸೊ ನೆಕ್ಸ್ಟ್ ಹೆರೋನ್ ಸೂತ್ರ ಸ್ಕ್ವೇರ್ ರೂಟ್ ಆಫ್ S ಇಂಟು S ಮೈನಸ್ A S ಮೈನಸ್ B S ಮೈನಸ್ C. S ಅಂದರೆ ಅರ್ಧ ಸುತ್ತಳತೆ 7 ಸೆಂಟಿಮೀಟರ್ ಸಿಗ್ತಾ ಇದೆ. S ಅಂದರೆ 7, A ಅಂದರೆ 5 ಇದೆ, ಎರಡನೇ ಬಾಹು ಕೂಡ 5 ಇದೆ, ಮೂರನೇ ಬಾಹು 4 ಇದೆ. 7 ಮೈನಸ್ 5 7 ಮೈನಸ್ 5 7 ಮೈನಸ್ 4 7 ಇಂಟು 2 ಇಂಟು 2 ಇಂಟು 3 ಅಂದಾಗ ಇಲ್ಲಿ ನಮಗೆ ಸಿಗುವಂಥದ್ದು 2 2 4 ಆಗುತ್ತೆ. ಇಲ್ಲಿ ಸ್ಕ್ವೇರ್ ರೂಟ್ 4 ಎನ್ನುವಂಥದ್ದು 2ರ ವರ್ಗ ಆಗಿದೆ. ಆದ್ದರಿಂದ ಇದನ್ನು ಹೊರಗಡೆ ತೆಗೆಯೋಣ. 7 3 21 2 ಇಂಟು ರೂಟ್ 21 cm ಸ್ಕ್ವೇರ್ ಎನ್ನುವಂಥದ್ದು ಈ ಒಂದು ACD ತ್ರಿಭುಜದ ಸುತ್ತಳತೆ ಸಿಗ್ತಾ ಇದೆ. ಸೊ ಇವಾಗ ಏನು ಮಾಡಬೇಕಪ್ಪ ಅಂದರೆ 2 ಇಂಟು ರೂಟ್ 21 ಪ್ಲಸ್ 6 ಎರಡನ್ನು ಕೂಡಿ ಆವಾಗ ನಮಗೆ ಸಿಗುವಂಥದ್ದು 8 ಇಂಟು ರೂಟ್ 21 cm ಸ್ಕ್ವೇರ್ ಎನ್ನುವಂಥದ್ದು ನಮಗೆ ABCD ಚತುರ್ಭುಜದ ಒಂದು ವಿಸ್ತೀರ್ಣ ಸಿಗುತ್ತೆ. ಓಕೆ, 12.2ರಲ್ಲಿ ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ. ಚಿತ್ರ 12.15ರಲ್ಲಿ ತೋರಿಸಿರುವಂತೆ ಒಂದು ವಿಮಾನದ ಚಿತ್ರವನ್ನು ರಾಧಾಳು ಬಣ್ಣದ ಕಾಗದದಿಂದ ಮಾಡಿದಳು. ಅವಳು ಉಪಯೋಗಿಸಿದ ಕಾಗದದ ವಿಸ್ತೀರ್ಣ ಎಷ್ಟು ಅಂತ ಪ್ರಶ್ನೆ ಇದೆ. ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಆ ಒಂದು ಚಿತ್ರದ ಅಳತೆಯನ್ನು ಕೂಡ ಆ ಚಿತ್ರದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ರೀತಿಯಾಗಿ ಒಂದು ಕಾಗದವನ್ನು ಬಳಸಿಕೊಂಡು ಬಣ್ಣದ ವಿಮಾನವನ್ನು ತಯಾರಿಸಿದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಚಿತ್ರವನ್ನು ಗಮನಿಸೋಣ. ಓಕೆ, ಇವಾಗ ಕೊಟ್ಟಿರುವಂಥ ಚಿತ್ರವನ್ನು ಗಮನಿಸಿ. ಇದು 5 ಸೆಂಟಿಮೀಟರ್ ಇದೆ. ಇಲ್ಲಿ ಪಾರ್ಟನ್ನು ಕೊಟ್ಟಿದ್ದಾರೆ 1 2 ಇದು 3ನೇ ಭಾಗ, ಇದು 4ನೇ ಭಾಗ, ಇದು 5ನೇ ಭಾಗ. ಪ್ರತಿಯೊಂದು ಅಳತೆ ಪ್ರತಿಯೊಂದು ಆಕೃತಿಯ ವಿಸ್ತೀರ್ಣವನ್ನು ಸಪ್ರೇಟಾಗಿ ಕಂಡುಹಿಡ್ಕೊಂಡು ಒಟ್ಟು ವಿಸ್ತೀರ್ಣವನ್ನು ಕೂಡಿದಾಗ ನಮಗೆ ಈ ಒಂದು ಕಾಗದದ ವಿಸ್ತೀರ್ಣ ಎನ್ನುವಂಥದ್ದು ಸಿಗ್ತಾ ಹೋಗುತ್ತೆ. ಪ್ರತಿಯೊಂದು ಅಳತೆ ಇವಾಗ ಮೊದಲನೇದಾಗಿ ನೋಡಿದರೆ ಇದು ಒಂದು ತ್ರಿಭುಜ ಬರ್ತಾ ಇದೆ. ಎರಡನೇದು ಒಂದು ಏನು ಬರ್ತಾ ಇದೆ,
ಚತುರ್ಭುಜ ಬರ್ತಾ ಇದೆ, ಮೂರನೇದು ಒಂದು ತ್ರಿಭುಜ ಬರ್ತಾ ಇದೆ, 4 ಮತ್ತು 5 ಕೂಡ ಇವು ತ್ರಿಭುಜಗಳು ಸಿಗ್ತಾ ಇದ್ದಾವೆ. ಪ್ರತಿಯೊಂದನ್ನು ಸಪರೇಟಾಗಿ ವಿಸ್ತೀರ್ಣವನ್ನು ಕಂಡುಹಿಡ್ಕೊಂಡು ನಾವು ಈ ಒಂದು ಉಳಿದ ಎಲ್ಲ ವಿಸ್ತೀರ್ಣವನ್ನು ಕೂಡಿದಾಗ ನಮಗೆ ಸಿಗುವಂಥದ್ದು ಈ ಒಂದು ಕಾಗದದಿಂದ ತಯಾರಿಸಿದ ವಿಮಾನದ ವಿಸ್ತೀರ್ಣ ಸಿಗುತ್ತೆ. ಓಕೆ, ಸಾಲ್ವ್ ಮಾಡ್ತಾ ಓಕೆ, ಇವಾಗ ಮೊದಲೇ ಒಂದು ಟರ್ಮ್ಸನ್ನು ಮೊದಲೇ ಪಾರ್ಟನ್ನು ನಾವೀಗ ಸಾಲ್ವ್ ಮಾಡೋಣ. ಮೊದಲೇ ಪಾರ್ಟಲ್ಲಿ ಇದು 5 ಸೆಂಟಿಮೀಟರ್ ಅಂತ ಇದೆ. ನೆಕ್ಸ್ಟ್ ಈ ಕಡೆದು ಕೂಡ 5 ಸೆಂಟಿಮೀಟರ್ ಇರುತ್ತದೆ. ಇದು 1 ಸೆಂಟಿಮೀಟರ್ ಆಗಿರುತ್ತದೆ, ಯಾಕಂದರೆ ಇಲ್ಲಿ 1 ಸೆಂಟಿಮೀಟರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಆದ್ದರಿಂದ ಇದು ಒಂದು ಸಮದ್ವಿಬಾಹು ತ್ರಿಭುಜ ಆಗಿರುತ್ತದೆ. ಎರಡು ಬಾಹುಗಳು ಸಮನಾಗಿದ್ದಾವೆ. ಒಂದು ಬಾಹು 1 ಸೆಂಟಿಮೀಟರ್ ಇದೆ. ಇವಾಗ ಈ ಒಂದು ತ್ರಿಭುಜದ ಸುತ್ತಳತೆಯನ್ನು ಕಂಡುಹಿಡ್ಕೋಣ. 5 + 5 + 1 ಅಂದಾಗ 11 ಸೆಂಟಿಮೀಟರ್ ಸಿಗುತ್ತೆ. ಇದರ ಒಂದು ಅರ್ಧ ಸುತ್ತಳತೆ ಅಂದಾಗ ಇಲ್ಲಿ ನಮಗೆ ಎಷ್ಟು ಸಿಗುತ್ತೆ? ಅರ್ಧ ಸುತ್ತಳತೆ ಅಂದಾಗ 5.5 ಸೆಂಟಿಮೀಟರ್ ಎನ್ನುವಂಥದ್ದು ನಮಗೆ ಸಿಗುತ್ತೆ. ಅರ್ಧ ಸುತ್ತಳತೆ ಸಿಕ್ಕ ನಂತರ ನಾವಿಲ್ಲಿ ಹೆರವನ್ ಸೂತ್ರವನ್ನು ಯೂಸ್ ಮಾಡೋಣ. ಸ್ಕ್ವೇರ್ ಟಾಪ್ S × S - A S - B S - C 5.5 ಅರ್ಧ ಸುತ್ತಳತೆ, 5.5 - 5 ಅಂದಾಗ 0.5. ಇನ್ನೊಂದು ಬಾಹು ಕೂಡ S - B, ಇದು ಕೂಡ ಅಷ್ಟೇ ಇದೆ. 5.5 - 5 ಅಂದಾಗ 0.5 ಸಿಗುತ್ತೆ. ನೆಕ್ಸ್ಟ್ 5.5 - 1 ಅಂದಾಗ 4.5 ಸಿಗುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಕ್ಯಾಲ್ಕುಲೇಷನನ್ನು ಮಾಡಿದಾಗ ನಮಗೆ ಸಿಗುವಂಥದ್ದು 0.75 ಸ್ಕ್ವೇರ್ ಟಾಪ್ 11 ಎನ್ನುವಂಥದ್ದು ನಮಗೆ ಸಿಗ್ತಾ ಇದೆ. ಸ್ಕ್ವೇರ್ ಟಾಪ್ 11ದ ಒಂದು ವ್ಯಾಲ್ಯೂ ಎಷ್ಟಪ್ಪ ಅಂದರೆ 3.317 cm² ಎನ್ನುವಂಥದ್ದು ಈ ರೀತಿಯಾಗಿ ನಮಗೆ ಸಿಗ್ತಾ ಹೋಗ್ತದೆ. ನೆಕ್ಸ್ಟ್ ಈ ಒಂದು ಅಸಮಬಾಹು ತ್ರಿಭುಜದ ವಿಸ್ತೀರ್ಣ ನಮಗೆ ಈ ರೀತಿಯಾಗಿ ಸಿಗುತ್ತೆ. ನೆಕ್ಸ್ಟ್ ಎರಡನೇ ಪಾರ್ಟನ್ನು ನೋಡೋಣ. ಎರಡನೇ ಪಾರ್ಟ್ ಇದಿದೆ. ಎರಡನೇ ಪಾರ್ಟ್ ಎನ್ನುವಂಥದ್ದು ಇದು ಚತುರ್ಭುಜದ ವಿಸ್ತೀರ್ಣ. ಇದು ಒಂದು ಚತುರ್ಭುಜ ಆಗಿದೆ. ಓಕೆ, ಚತುರ್ಭುಜ ವಿಸ್ತೀರ್ಣ ಅಂದಾಗ ಇಲ್ಲಿ 6.5 ಸೆಂಟಿಮೀಟರ್, ಇನ್ನೊಂದು ಬಾಹು 1 ಸೆಂಟಿಮೀಟರ್ ಅಂತ ಇದೆ. ವಿಸ್ತೀರ್ಣ ಅಂದಾಗ ನಾವೀಗ ಚತುರ್ಭುಜದ ವಿಸ್ತೀರ್ಣವನ್ನು ನೇರವಾಗಿ ಕಂಡುಹಿಡ್ಕೋಬೇಕಾದ್ರೆ ಇಲ್ಲಿ ಎರಡು ಬಾಹುಗಳ ಅಳತೆಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಒಂದು ಬಾಹು ಏನಿದೆ 6.5 ಸೆಂಟಿಮೀಟರ್ ಅಂತಿದೆ, ಇನ್ನೊಂದು 1 ಸೆಂಟಿಮೀಟರ್ ಅಂತ ಇದೆ. ಎರಡು ಬಾಹುಗಳನ್ನು ಗುಣಿಸಿದಾಗ 6.5 cm² ಎನ್ನುವಂಥದ್ದು ಚತುರ್ಭುಜದ ವಿಸ್ತೀರ್ಣ ನಮಗೆ ಸಿಗುತ್ತೆ. ನೆಕ್ಸ್ಟ್ ಮೂರನೇ ಒಂದು ಪಾರ್ಟ್. ಓಕೆ, ಇವಾಗ ಮೂರನೇ ಪಾಠ ಇದು ಏನಿದೆ ತ್ರಿಭುಜ ಆಕಾರದಲ್ಲಿದೆ. ಇದು ಪಾರ್ಟ್ 3. ಮೂರನೇ ತ್ರಿಭುಜ ಆಕಾರದಲ್ಲಿ ಇರೋದ್ರಿಂದ ಈ ಒಂದು ತ್ರಿಭುಜ ಈ ರೀತಿಯಾಗಿರೋದನ್ನು ನಾವು ಈ ರೀತಿಯಾಗಿ ಡಿವೈಡ್ ಮಾಡ್ಕೋತೀವಿ. ಅಂದಾಗ ಇಲ್ಲಿ ಒಂದು ಸಮಾಂತರ ಚತುರ್ಭುಜ ಸಿಗುತ್ತೆ, ಒಂದು ಸಮಬಾಹು ತ್ರಿಭುಜ ಸಿಗುತ್ತೆ. ಓಕೆ, ಇವಾಗ ತ್ರಿಭುಜದ ವಿಸ್ತೀರ್ಣ, ಟೋಟಲ್ ತ್ರಿಭುಜದ ವಿಸ್ತೀರ್ಣ ಒಂದು ಸಮಾನಾಂತರ ಚತುರ್ಭುಜದ ವಿಸ್ತೀರ್ಣ ಪ್ಲಸ್ ಒಂದು ಸಮಬಾಹು ತ್ರಿಭುಜದ ವಿಸ್ತೀರ್ಣಕ್ಕೆ ಸಮನಾಗಿರ್ತದೆ. ಹಾಗಾದರೆ ಇಲ್ಲಿ ನಾವು ಮೊದಲನೇದಾಗಿ ಒಂದು ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡ್ಕೋಬೇಕಾಗತ್ತೆ. ಈ ಒಂದು ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡ್ಕೋಬೇಕಾದ್ರೆ ಇಲ್ಲಿ ಮೊದಲನೇದಾಗಿ ನಾವು ಈ ಒಂದು ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡ್ಕೋಬೇಕಾದ್ರೆ ಮೊದಲನೇದಾಗಿ ನಮಗೆ ಈ ಒಂದು ಚತುರ್ಭುಜದ ಎತ್ತರ ಬೇಕಾಗತ್ತೆ. ಇಲ್ಲಿ ನಾವು ಈ ಒಂದು ಸಮಾಂತರ ಚತುರ್ಭುಜದ ಎತ್ತರವನ್ನು ಕಂಡುಹಿಡ್ಕೋಬೇಕಾದ್ರೆ ಇವಾಗ ಈ ಒಂದು ಪಾದ ಏನಿದೆ ಇದಕ್ಕೆ ನಾವು BC ಅಂತ ಕರೆಯೋಣ. ಈ BC ಪಾದ ಟೋಟಲಾಗಿ 2 ಸೆಂಟಿಮೀಟರ್ ಇದೆ. 2 ಸೆಂಟಿಮೀಟರ್ ಅಂತಾಗ ನಾವು ಇಲ್ಲಿ ಒಂದು ಸಮಬಾಹು ತ್ರಿಭುಜವನ್ನು ತೆಗೆದುಕೊಂಡಾಗ ಇದು 1 ಸೆಂಟಿಮೀಟರ್ ಆಗುತ್ತೆ. ಇದಕ್ಕೆ ನಾವು D ಅಂತ ಕರೆಯೋಣ. ಇದು DC 1 ಸೆಂಟಿಮೀಟರ್ ಆದರೆ BD ಕೂಡ 1 ಸೆಂಟಿಮೀಟರ್ ಇರುತ್ತೆ. ನೆಕ್ಸ್ಟ್ ಇವಾಗ ನಾವು ಎತ್ತರವನ್ನು ಕಂಡುಹಿಡ್ಕೋಬೇಕಾಗಿದೆ. ಈ ರೀತಿಯಾಗಿ ಒಂದು ಲಂಬವನ್ನು ನಾವು ರಚನೆ ಮಾಡ್ಕೋಣ. BD 1 ಸೆಂಟಿಮೀಟರ್ ಆದರೆ ಇವಾಗ ಲಂಬವನ್ನು ಎಳೆದಾಗ ಈ ಒಂದು ಬಿಂದು ಏನು ಮಾಡುತ್ತೆ, BDಯನ್ನು ಸಮವಾಗಿ ಅರ್ಧಿಸುತ್ತೆ. ಹಾಗಾದರೆ ಇದು 0.5 0.5 ಆಗುತ್ತೆ. ಇವಾಗ ಇದು 1 ಸೆಂಟಿಮೀಟರ್ ಇರುತ್ತೆ. ಸೊ ಇವಾಗ 1 ಸೆಂಟಿಮೀಟರ್ 1 ಸೆಂಟಿಮೀಟರ್ 0.5 ಸೆಂಟಿಮೀಟರ್ ಆಗಿದೆ. ಈಗ ಎತ್ತರವನ್ನು ಕೂಡ ಈಗ ಇದು ಒಂದು ಲಂಬಕೋನ ತ್ರಿಭುಜ ಆಯಿತು. ಇವಾಗ ವಿಕರ್ಣ ಗೊತ್ತಿದೆ, ಪಾದ ಗೊತ್ತಿದೆ. ಇದರ ಒಂದು ಲಂಬವನ್ನು ನಾವೀಗ ಕಂಡುಹಿಡ್ಕೋಣ, ಅಂದರೆ ಎತ್ತರವನ್ನು ಕಂಡುಹಿಡ್ಕೋಣ. ಎತ್ತರವನ್ನು ಯಾವ ರೀತಿಯಾಗಿ ಕಂಡುಹಿಡಿಯೋದಂತಂದರೆ ಇದು ಒಂದು ಲಂಬಕೋನ ತ್ರಿಭುಜ ಆಗಿರೋದ್ರಿಂದ ಇಲ್ಲಿ ಪೈಥಾಗೋರಸ್ ಪ್ರಮೇಯನ ನಾವು ಅಪ್ಲೈ ಮಾಡ್ಕೋಬೇಕು.
ಬ್ರಿಡ್ತ್ ಸ್ಕ್ವಯರ್ ಪ್ಲಸ್ ಹೈಟ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಲೆಂತ್ ಸ್ಕ್ವಯರ್. ಲೆಂತ್ ಅಂದರೆ ಇದು ಏನಾಗಿರುತ್ತೆ, ವಿಕರ್ಣ ಆಗಿರುತ್ತೆ. ನಮಗೆ ಬೇಕಾಗಿರುವಂಥದ್ದು ಎತ್ತರ. ಎಲ್ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಈ ಕಡೆ ಬಂದಾಗ ಎಲ್ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಆಗುತ್ತೆ. ಹೆಚ್ ಸ್ಕ್ವಯರ್ ಇರುವಂಥದ್ದು ಇಲ್ಲಿ ಸ್ಕ್ವಯರ್ ರೂಟ್ ಆಗುತ್ತೆ. ಎಲ್ ಅಂದರೆ 1 ಸೆಂಟಿಮೀಟರ್ ಇದೆ, ಬಿ ಅಂದರೆ 0.5 ಬ್ರಿಡ್ತ್, ಆಗಲ್ಲ 0.5 ಇದೆ, ಇದು ಹೋಲ್ ಸ್ಕ್ವೇರ್. 1 ಸ್ಕ್ವೇರ್ 1 ಬರುತ್ತೆ, 0.5 ಹೋಲ್ ಸ್ಕ್ವೇರ್ ಅಂದರೆ 0.25 ಬರುತ್ತೆ. 1 ಮೈನಸ್ 1 0.25 ಅಂದಾಗ 0.75 ಬರುತ್ತೆ. ಇದರ ಒಂದು ವರ್ಗವನ್ನು ತೆಗೆದಾಗ ನಮಗೆ ಬರುವಂಥದ್ದು 0.86 ಸೆಂಟಿಮೀಟರ್ ಎನ್ನುವಂಥದ್ದು ಈ ಒಂದು ಸಮಾಂತರ ಚತುರ್ಭುಜದ ಎತ್ತರ ಸಿಗತ್ತೆ. ಹಾಗಾದರೆ ನಮಗೆ ಇಲ್ಲಿ ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಲು ನಮಗೆ ಒಂದು ಸೂತ್ರ ಗೊತ್ತಿದೆ. ಯಾವುದು ಸೂತ್ರ ಅಂದಾಗ √3/4 ಇಂಟು ಎ ಸ್ಕ್ವೇರ್ ಎನ್ನುವಂಥದ್ದು ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಲು ನಾವು ಬಳಸುವಂಥ ಸೂತ್ರ. ಪ್ರತಿಯೊಂದು ಬಾಹುವಿನ ಉದ್ದ ಎಷ್ಟಿದೆ, 1 ಸೆಂಟಿಮೀಟರ್ ಇದೆ, 0.43 ಎನ್ನುವಂಥದ್ದು. ನೆಕ್ಸ್ಟ್ ಇವಾಗ ಈ ಒಂದು ಎತ್ತರ ಅಂತಂದಾಗ ಇಲ್ಲಿ ಸಮಾಂತರ ಚತುರ್ಭುಜದ ಇವಾಗ ನಮಗೆ ಈ ಒಂದು ಸಮಬಾಹು ತ್ರಿಭುಜದ ವಿಸ್ತೀರ್ಣ ಏನಾಗುತ್ತೆ, 0.43 ಅಂತಾಯಿತು. ಸಮಾಂತರ ಚತುರ್ಭುಜದ ವಿಸ್ತೀರ್ಣ ತಂದಾಗ 1/2 ಪಾದಗುಂಡ್ಲೆ ಎತ್ತರ. ಪಾದಗುಂಡ್ಲೆ ಎತ್ತರ ಅಂದಾಗ ಇಲ್ಲಿ ಪಾದ ಎಷ್ಟು ಬರುತ್ತೆ, 1/2 ಪಾದ ಅಂದಾಗ 0.5 ಬರುತ್ತೆ. ಇಂಟು ಎತ್ತರ ಎಷ್ಟು ಸಿಕ್ಕಿದೆ, 0.86 ಸೆಂಟಿಮೀಟರ್ ಸಿಕ್ಕಿದೆ. ಈಗ 1/2 ಅಂದರೆ ಅದು 0.5 ಆಗುತ್ತೆ. ಹಾಗಾಗಿ 2 ಇದು ಕ್ಯಾನ್ಸಲ್ ಆಗುತ್ತೆ, ಉಳಿಯುವಂಥದ್ದು 0.86 ಎನ್ನುವಂಥದ್ದು ಇದು cm². ಇವಾಗ 0.86 ಪ್ಲಸ್ 0.43 ಎರಡನ್ನು ಕೂಡಿದಾಗ ನಮಗೆ ಸಿಗುವಂಥ ವಿಸ್ತೀರ್ಣ 1.3 cm² ಎನ್ನುವಂಥದ್ದು 1.3 cm² ಎನ್ನುವಂಥದ್ದು ನಮಗೆ ಈ ಒಂದು ತ್ರಿಭುಜದ ವಿಸ್ತೀರ್ಣ ಸಿಗುತ್ತೆ. ನೆಕ್ಸ್ಟ್ 4 ಮತ್ತು 5ನೇ ಪಾರ್ಟ್ನ ಒಂದು ವಿಸ್ತೀರ್ಣವನ್ನು ನೋಡೋದಾದರೆ ಇಲ್ಲಿ 2 ತ್ರಿಭುಜಗಳಿದ್ದಾವೆ. ಈ 2 ತ್ರಿಭುಜಗಳು ಕೂಡ ಏನಾಗಿದ್ದಾವೆ, ಸರ್ವಸಮವನ್ನು ಹೊಂದಿದ್ದಾವೆ. ಪಾದ 6 ಸೆಂಟಿಮೀಟರ್, ಎತ್ತರ 1.5 ಸೆಂಟಿಮೀಟರ್ ಇದೆ. ಹಾಗಾದರೆ ತ್ರಿಭುಜದ ವಿಸ್ತೀರ್ಣ, 2 ತ್ರಿಭುಜದ ವಿಸ್ತೀರ್ಣ ಅಂದಾಗ 1/2 ಪಾದಗುಂಡ್ಲೆ ಎತ್ತರ ಇಂಟು 2 ತ್ರಿಭುಜಗಳಿರೋದ್ರಿಂದ 2ರಿಂದ ಗುಣಿಸ್ತಾ ಇದ್ದೀವಿ. 2 ಕ್ಯಾನ್ಸಲ್ ಆಗುತ್ತೆ. ಸೊ 6 ಇಂಟು 1.5 ಅಂದಾಗ ಇದು 9 ಸೆಂಟಿಮೀಟರ್ ಸ್ಕ್ವೇರ್ ಎನ್ನುವಂಥದ್ದು ಈ 2 ತ್ರಿಭುಜಗಳ ವಿಸ್ತೀರ್ಣ ಸಿಗುತ್ತೆ. ಹಾಗಾದರೆ ಈ ಒಂದು ವಿಮಾನವನ್ನು ತಯಾರಿಸಲು ಒಟ್ಟು ಬಳಸಿದ ಕಾಗದ ವಿಸ್ತೀರ್ಣ ಅಂತ ನೋಡೋದಾದರೆ ಮೊದಲನೇದಾಗಿ ನಮಗೆ ತ್ರಿಭುಜದ ವಿಸ್ತೀರ್ಣ, ನೆಕ್ಸ್ಟ್ ಒಂದು ಚತುರ್ಭುಜದ ವಿಸ್ತೀರ್ಣ, ನೆಕ್ಸ್ಟ್ ತ್ರಿಭುಜದ ವಿಸ್ತೀರ್ಣ ಪ್ಲಸ್ ಇಲ್ಲಿ 2 ತ್ರಿಭುಜದ ವಿಸ್ತೀರ್ಣ, ಎಲ್ಲ ಆಕೃತಿಗಳ ವಿಸ್ತೀರ್ಣವನ್ನು ಕೂಡಿದಾಗ ನಮಗೆ ಕೊನೆಯದಾಗಿ ಬರುವಂಥ ಆನ್ಸರ್ ಏನಿದೆ 19.3 cm² ಎನ್ನುವಂಥದ್ದು ಈ ಒಂದು ವಿಮಾನವನ್ನು ತಯಾರಿಸಲು ಬಳಸಿದ ಒಟ್ಟು ಕಾಗದದ ವಿಸ್ತೀರ್ಣ 19.3 cm². 4ನೇ ಪ್ರಶ್ನೆ, ಒಂದು ತ್ರಿಭುಜ ಮತ್ತು ಒಂದು ಸಮಾಂತರ ಚತುರ್ಭುಜವು ಒಂದೇ ಪಾದ ಮತ್ತು ಸಮನಾದ ವಿಸ್ತೀರ್ಣಗಳನ್ನು ಹೊಂದಿವೆ. ತ್ರಿಭುಜದ ಬಾಹುಗಳು 26 ಸೆಂಟಿಮೀಟರ್, 28 ಸೆಂಟಿಮೀಟರ್, 30 ಸೆಂಟಿಮೀಟರ್ ಹಾಗೂ ಸಮಾಂತರ ಚತುರ್ಭುಜವು 28 ಸೆಂಟಿಮೀಟರ್ ಪಾದದ ಮೇಲೆ ನಿಂತಿದ್ದರೆ ಈ ಒಂದು ಸಮಾಂತರ ಚತುರ್ಭುಜದ ಎತ್ತರವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಓಕೆ, ಇವಾಗ ದತ್ತಾಂಶ ತ್ರಿಭುಜ ಮತ್ತು ಸಮಾನಾಂತರ ಚತುರ್ಭುಜಗಳು ಒಂದೇ ವಿಸ್ತೀರ್ಣವನ್ನು ಹೊಂದಿವೆ. ಈ ತ್ರಿಭುಜದ ಬಾಹುಗಳು 26 ಸೆಂಟಿಮೀಟರ್, 28 ಸೆಂಟಿಮೀಟರ್, 30 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಅಂದರೆ ತ್ರಿಭುಜ ಸಮಾಂತರ ಚತುರ್ಭುಜ 2 ವಿಸ್ತೀರ್ಣಗಳು ಒಂದೇ ವಿಸ್ತೀರ್ಣವನ್ನು ಹೊಂದಿದ್ದಾವೆ ಅಂತ ದತ್ತಾಂಶದಲ್ಲಿ ಕೊಟ್ಟಿದ್ದಾರೆ. ಈ ತ್ರಿಭುಜದ ಸುತ್ತಳತೆಯನ್ನು ನೋಡೋದಾದರೆ ಈ 3 ಬಾಹುಗಳು 26 ಪ್ಲಸ್ 28 ಪ್ಲಸ್ 30 ಕೂಡಿದಾಗ 84 ಸೆಂಟಿಮೀಟರ್ ಸುತ್ತಳತೆ ಆಗುತ್ತೆ. ಅರ್ಧ ಸುತ್ತಳತೆ ಅಂದಾಗ 84/2 ಅಂದಾಗ 42 ಸೆಂಟಿಮೀಟರ್ ಆಗುತ್ತೆ. ಇವಾಗ ಅರ್ಧ ಸುತ್ತಳತೆ ಈ ಒಂದು ಬಾಹುಗಳನ್ನು ಯೂಸ್ ಮಾಡಿಕೊಂಡು ನಾವು ಈ ಒಂದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡ್ಕೋಬೇಕಾಗತ್ತೆ. ಓಕೆ, ಈ ರೀತಿಯಾಗಿ ಹೆರೋನ್ ಸೂತ್ರವನ್ನು ಯೂಸ್ ಮಾಡಿ √s × s - a × s - b × s - c 42ರಲ್ಲಿ 26ನ್ನು ಮೈನಸ್ ಮಾಡಿ 16, 42 - 28 14, 42 - 30 ಅಂದಾಗ 12.
ಎಲ್ಲವನ್ನು ಕೂಡ ನಾವು ಮಲ್ಟಿಪಲ್ ಮಾಡಿ ಸ್ಕ್ವೇರ್ ರೂಟನ್ನು ತೆಗೆದಾಗ 336 cm² ಎನ್ನುವಂಥದ್ದು ಈ ಒಂದು ತ್ರಿಭುಜದ ವಿಸ್ತೀರ್ಣ ಸಿಗತ್ತೆ. ಓಕೆ, ಇನ್ನೊಂದು ದತ್ತಾಂಶವನ್ನು ಏನು ಕೊಟ್ಟಿದ್ದಾರೆ ನಮಗೆ ಕೇಳಿರುವಂಥದ್ದೇನು, ಒಂದು ಸಮಾಂತರ ಚತುರ್ಭುಜದ ಎತ್ತರವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಸಮಾಂತರ ಚತುರ್ಭುಜದ ಎತ್ತರ h ಆಗಿರಲಿ. ನಮಗೆ ಕೊಟ್ಟಿದ್ದಾರೆ ಸಮಾಂತರ ಚತುರ್ಭುಜದ ವಿಸ್ತೀರ್ಣಕ್ಕೆ ಸಮನಾಗಿ ತ್ರಿಭುಜದ ವಿಸ್ತೀರ್ಣ ಕೂಡ ಸಮನಾಗಿದೆ ಅಂತ ಕೊಟ್ಟಿದ್ದಾರೆ. ಆದ್ದರಿಂದ ಈ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಅಂದಾಗ ಪಾದಗುಂಡ್ಲೆ ಎತ್ತರ, ಪಾದ 28 ಇದೆ, ಪಾದದ ಮೇಲೆ 28 ಸೆಂಟಿಮೀಟರ್ ಪಾದದ ಮೇಲೆ ನಿಂತಿದೆ ಅಂತ ದತ್ತದಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಪಾದಗುಂಡ್ಲೆ ಎತ್ತರ ಸಮಾಂತರ ಚತುರ್ಭುಜದ ವಿಸ್ತೀರ್ಣ, ತ್ರಿಭುಜದ ವಿಸ್ತೀರ್ಣ 336. ಹಾಗಾದರೆ h = 336/28 ಅಂದಾಗ h = 12 ಸೆಂಟಿಮೀಟರ್ ಸಿಗುತ್ತೆ. ಸಮಾಂತರ ಚತುರ್ಭುಜದ ಎತ್ತರ 12 ಸೆಂಟಿಮೀಟರ್. 12 × 22 ಮಾಡಿ ಎಷ್ಟಾಗತ್ತೆ? 336. 5ನೇ ಪ್ರಶ್ನೆ, ಒಂದು ವಜ್ರಾಕೃತಿಯ ಆಕಾರದಲ್ಲಿರುವ ಜಮೀನು 18 ಹಸುಗಳು ಮೇಯಲು ಹಸಿರು ಹುಲ್ಲನ್ನು ಹೊಂದಿದೆ. ವಜ್ರಾಕೃತಿಯ ಪ್ರತಿ ಬಾಹುವಿನ ಉದ್ದವು 30 ಮೀಟರ್ ಮತ್ತು ಅದರ ದೊಡ್ಡದಾದ ಕರ್ಣದ ಉದ್ದವು 48 ಮೀಟರ್ ಆದರೆ ಪ್ರತಿ ಆಕಳಿಗೆ ಸಿಗುವ ಹುಲ್ಲಿನ ಜಮೀನಿನ ವಿಸ್ತೀರ್ಣ ಎಷ್ಟು ಅಂತ ಪ್ರಶ್ನೆ ಇದೆ. ಓಕೆ, ಇಲ್ಲಿ ಒಂದು ವಜ್ರಾಕೃತಿ ಆಕಾರದಲ್ಲಿರುವಂಥ ಜಮೀನಿದೆ. ಇಲ್ಲಿ 18 ಹಸುಗಳು ಮೇಯಲು ಹಸಿರು ಹುಲ್ಲಿದೆ. ಹಾಗಾದರೆ ವಜ್ರಾಕೃತಿಯ ಪ್ರತಿಬಾಹು 30 ಮೀಟರ್ ಮತ್ತು ದೊಡ್ಡದಾದ ಕರ್ಣದ ಉದ್ದ 48 ಮೀಟರ್ ಆದರೆ ಪ್ರತಿ ಆಕಳಿಗೆ ಇಲ್ಲಿ ಹುಲ್ಲಿನ ಜಮೀನಿನ ವಿಸ್ತೀರ್ಣ ಎಷ್ಟು ಸಿಗತ್ತೆ ಎನ್ನುವಂಥದ್ದು ಪ್ರಶ್ನೆ ಇದೆ. ಓಕೆ, ಇವಾಗ ABCD ಎನ್ನುವಂಥದ್ದು ಒಂದು ವಜ್ರಾಕೃತಿಯಲ್ಲಿದೆ. AC ವಜ್ರಾಕೃತಿಯ ಕರ್ಣವಾಗಿದೆ. ಇದು ABCD. AC ಇದು ವಜ್ರಾಕೃತಿಯ ಕರ್ಣವಾಗಿದೆ. AC ವಜ್ರಾಕೃತಿಯನ್ನು 2 ಸರ್ವಸಮ ತ್ರಿಭುಜಗಳಾಗಿ ವಿಭಾಗಿಸ್ತಾ ಇದೆ. ಇದು AC ಎನ್ನುವಂಥದ್ದು, ಅಥವಾ BD ಅಂತ ಆದರೂ ಅನ್ಕೋಬಹುದು. ಇವಾಗ ಈ ಕರ್ಣ ಏನು ಮಾಡುತ್ತೆ ಅಂದರೆ ಈ ಒಂದು ವಜ್ರಾಕೃತಿಯನ್ನು ಸರ್ವಸಮ ತ್ರಿಭುಜಗಳಾಗಿ ವಿಭಾಗಿಸುತ್ತದೆ. ಹಾಗಾದರೆ ತ್ರಿಭುಜಗಳ ಸಮಾನ ವಿಸ್ತೀರ್ಣವನ್ನು ಹೊಂದಿರುತ್ತವೆ. ಎರಡೂ ಕೂಡ ಸರ್ವಸಮ ಆಗಿದ್ದರೆ ಅದರ ವಿಸ್ತೀರ್ಣಗಳು ಕೂಡ ಏನಾಗಿರ್ತವೆ? ಸಮನಾಗಿರ್ತವೆ. ಹಾಗಾದರೆ ಯಾವುದಾದ್ರೂ ಒಂದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿದ್ರೆ ಇಲ್ಲಿ ನಮಗೆ ಸಾಕಾಗತ್ತೆ. ಓಕೆ, ಇವಾಗ ತ್ರಿಭುಜ ACD ತ್ರಿಭುಜದ ವಿಸ್ತೀರ್ಣವನ್ನು ನೋಡೋದಾದರೆ ಅರ್ಧ ಸುತ್ತಳತೆ S = 48 ತ್ರಿಭುಜದ ಕರ್ಣ ಆಗಿದೆ. ಉಳಿದ ಬಾಹುಗಳು 30, 30 ಅಂತ ಇದೆ. ಎಲ್ಲವನ್ನು ಕೂಡಿ ನಾವು 2ರಿಂದ ಭಾಗಿಸಿದಾಗ 54 ಮೀಟರ್ ಎನ್ನುವಂಥದ್ದು ಅರ್ಧ ಸುತ್ತಳತೆ ಆಗುತ್ತೆ. ಇವಾಗ ಅರ್ಧ ಸುತ್ತಳತೆ ಸಿಗ್ತಾ ಇದೆ. ಉಳಿದ ಬಾಹುಗಳು ಕೂಡ ಗೊತ್ತಿದ್ದಾವೆ. ಇಲ್ಲಿ ಹೆರಾನ್ ಸೂತ್ರವನ್ನು ಯೂಸ್ ಮಾಡಿ ನಾವು ಕ್ಯಾಲ್ಕುಲೇಷನ್ ಮಾಡಿ ಸ್ಕ್ವೇರ್ ರೂಟನ್ನು ತೆಗಿಬೇಕು. ತೆಗೆದಾಗ ನಮಗೆ 432 ಮೀಟರ್ ಸ್ಕ್ವೇರ್ ಸಿಗುತ್ತೆ. S ಅಂದರೆ 54 ಇದೆ. S - A ಅಂದಾಗ 48 ಇದೆ. ಎರಡನೇ ಬಾಹು 30, ಮೂರನೇ ಬಾಹು ಕೂಡ 30 ಇದೆ. 54 × 6 × 24 × 24 432 ಮೀಟರ್ ಸ್ಕ್ವೇರ್ ಅಂತ ಇದೆ. ಹಾಗಾದರೆ ಟೋಟಲ್ ಆಗಿ ವಜ್ರಾಕೃತಿಯ ವಿಸ್ತೀರ್ಣ ಎಷ್ಟಾಗುತ್ತೆ? 2 ಸರ್ವಸಮ ತ್ರಿಭುಜಗಳಾದರೆ ಅದರ 2 ತ್ರಿಭುಜಗಳ ವಿಸ್ತೀರ್ಣ ಕೂಡ ಸಮನಾಗಿರೋದ್ರಿಂದ 2 × BCD ವಿಸ್ತೀರ್ಣ ತಂದಾಗ ಇಲ್ಲಿ 864 ಮೀಟರ್ ಸ್ಕ್ವೇರ್ ಎನ್ನುವಂಥದ್ದು ಈ ಒಂದು ವಜ್ರಾಕೃತಿಯ ವಿಸ್ತೀರ್ಣ ಆಗಿರುತ್ತೆ.